ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಅದಾನಿ ಗ್ರೂಪ್ ಷೇರುಗಳಿಗೆ ಇನ್ನೂ ಗ್ರಹಚಾರ ಕಡಿಮೆಯಾಗಿಲ್ಲ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತು ಈ ಹೆಡ್ಡಿಂಗ್ ಹೇಗೆ ಹಾಕಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಕಡಿಮೆ ಆಗಿಲ್ಲ ಅಂತ ಹಾಕಿದ್ದೇನೆ. ಇನ್ನೂ ಸರಿಯಾಗಿಲ್ಲ ಅಂತ ಹಾಕ್ಬೇಕಂತ ಇದ್ದೆ, ಆದ್ರೆ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಸರಿಯಾದ ಪದ. ಎಂಡ್ ಆಫ್ ಜನವರಿ 2023 ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ರು. ಏನು ಅಂತಂದ್ರೆ ಅದಾನಿ ಗ್ರೂಪ್ಗಳಲ್ಲಿ ಹೈ ಡೆಟ್ ಇದೆ ಅಂತ. ಅಲ್ಲಿಗೆ ಅದಾನಿ ಗ್ರೂಪ್ ಷೇರುಗಳು 50ರಿಂದ 75% ಕೆಳಗೆ ಬಿತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ. ಮತ್ತೆ ಆ ಸಮಯದಲ್ಲಿ ಅವರ ಟೋಟಲ್ ಮಾರ್ಕೆಟ್ ಕ್ಯಾಪ್ ಇದ್ದದ್ದು 12.3 lakh crores, ಬಹಳ ಕೆಳಗೆ ಬಂದಿತ್ತು ಮಾರುಕಟ್ಟೆ ಬಿದ್ದ ಮೇಲೆ. ಈಗ ಸದ್ಯಕ್ಕೆ ಏಪ್ರಿಲ್ ಅಲ್ಲಿ ಮಾರುಕಟ್ಟೆಯಲ್ಲಿ ಒಂದು ರ್ಯಾಲಿ ಇದೆ. ಮತ್ತೆ ಒಂದಷ್ಟು ಜನ ರಿಟೇಲ್ ಆಗಿ ಅದಾನಿ ಗ್ರೂಪ್ ಷೇರುಗಳನ್ನು ಬೈ ಮಾಡ್ತಾ ಇರೋದ್ರಿಂದ ಲೋವರ್ ಲೆವೆಲ್ಸ್ ನಲ್ಲಿ ಅದಾನಿ ಗ್ರೂಪಿನ ಬೈಯಿಂಗು ಪ್ರಾರಂಭ ಆಗಿದೆ. ಆದರೆ ಮಾರುಕಟ್ಟೆಯಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಪ್ರಾರಂಭ ಆಗಿದೆ. ಮಾರ್ಗನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ MSCI ಅಂತ ಶಾರ್ಟ್ ಫಾರ್ಮ್, ಅವರು ತಮ್ಮ ಷೇರುಗಳಲ್ಲಿ ಅಂದ್ರೆ ತಮ್ಮ ಇಂಡೆಕ್ಸ್ ನಲ್ಲಿ ವೇಟೇಜ್ ಆಫ್ 2 ಅದಾನಿ ಗ್ರೂಪ್ಗಳನ್ನು ಕಡಿಮೆ ಮಾಡಬೇಕು ಮೇ 2023 ಅಂತ ಡಿಸಿಷನ್ ತಗೊಂಡಿದ್ದಾರೆ. ಹೆಚ್ಚಿನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಭಾರತದಲ್ಲಿ ತಮ್ಮ ಷೇರುಗಳನ್ನು ಹಾಕಬೇಕಾದ್ರೆ MSCI ಇಂಡೆಕ್ಸ್ ಅಲ್ಲಿ ಯಾವ ಷೇರ್ ಇದೆಯೋ ಅದನ್ನು ನೋಡಿಕೊಂಡು ಹಾಕ್ತಾರೆ. ಮತ್ತೆ ಸದ್ಯದ ಮಟ್ಟಿಗೆ ಅದಾನಿ ಟೋಟಲ್ ಗ್ಯಾಸ್, ಅದಾನಿ ಟ್ರಾನ್ಸ್ಮಿಷನ್ ಅನ್ನು ಆ ವೇಟೇಜ್ ಅಲ್ಲಿ ತುಂಬಾ ಕಮ್ಮಿ ಮಾಡಿದ್ದಾರೆ. ಅದರಿಂದಾಗಿ ಹೆಚ್ಚಿನ FIIಗಳು ಆ ಎರಡು ಷೇರುಗಳನ್ನು ಮಾರಿಕೊಂಡದ್ರಿಂದ ಅದಾನಿ ಸ್ಟಾಕ್ಸ್ ಮಾರ್ಕೆಟ್ ಕ್ಯಾಪ್ 82,000 ಕೋಟಿ ಕೆಳಗೆ ಬಿದ್ದಿದೆ ಕಳೆದ ಒಂದು ವಾರದಿಂದ. ವರದಿಗಳ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 3,200 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಅದಾನಿ ಗ್ಯಾಸ್ ಮತ್ತು ಅದಾನಿ ಟ್ರಾನ್ಸ್ಮಿಷನ್ ಅಲ್ಲಿ ಮಾರಿಕೊಳ್ಳಬಹುದು ಅನ್ನುವಂಥದ್ದು ಪರಿಣಿತರ ಅಭಿಪ್ರಾಯ. ಜನವರಿ 2023 ಅದಾನಿ ಎಂಟರ್ಪ್ರೈಸ್ ಅವರು 21,000 ಕೋಟಿಯನ್ನು FPO ಮುಖಾಂತರ ಕಲೆಕ್ಟ್ ಮಾಡಲಿಕ್ಕೆ ಹೊರಟಿದ್ರು. FPO ಸಕ್ಸಸ್ಫುಲ್ ಕೂಡ ಆಗಿತ್ತು. ಅಂದಾಜು 3,200 ರೂಪಾಯಿಗೇನೋ ಅವರು ಹಣವನ್ನು ಒಂದು ಷೇರಿಗೆ ಅಂತ ಕೊಟ್ಟಿದ್ರು. ಆಗ ಮಾರುಕಟ್ಟೆ ಭಯಂಕರವಾಗಿ ಬಿದ್ದಿತ್ತು. ಆದರೂ ಕೂಡ ಹೆಚ್ಚಿನವರು ಧೈರ್ಯ ಮಾಡಿ ಹಣವನ್ನು ಹಾಕಿದ್ರು. ಆದರೆ ಒಂದು ಒಳ್ಳೆಯ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಅದಾನಿ ಗ್ರೂಪ್ನವರು ಆ ಎಲ್ಲ ಹಣವನ್ನು ಜನರಿಗೆ ವಾಪಸ್ ಕೊಟ್ಟರು. ಯಾಕಂದ್ರೆ ಆವಾಗ ಹಣವನ್ನು ಹಾಕಿದವರಿಗೆ ಒಂದಷ್ಟು ದೊಡ್ಡ ಮಟ್ಟಿನ ಲಾಸ್ ಆಗ್ತಾ ಇತ್ತು. ಇದು ಒಂದು ಒಳ್ಳೆಯ ಗುಡ್ ವಿಲ್ ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಅದಾನಿ ಎಂಟರ್ಪ್ರೈಸ್ ಅವರು ಪುನಃ ತಮ್ಮ ಎಕ್ಸ್ಪ್ಯಾನ್ಷನ್ಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ ಒಂದಷ್ಟು ಹಣವನ್ನು ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಇದರಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಅವರ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇಲ್ಲ. ಈ ಹಣ ಅದೇನು ಅದಾನಿ ಎಂಟರ್ಪ್ರೈಸ್ ಅವರು ತಗೊಳ್ತಾ ಇದ್ದಾರೆ, ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಕೂಡ ಒಂದು ನೆಗೆಟಿವ್ ನ್ಯೂಸ್ ಹೂಡಿಕೆದಾರರಿಗೆ. ಯಾಕಂತಂದ್ರೆ ಕ್ಯಾಪಿಟಲ್ ಅನ್ನು ಜಾಸ್ತಿ ಮಾಡಿದಾಗ ಅರ್ನಿಂಗ್ ಪರ್ ಶೇರ್ ಒಂದಷ್ಟು ಕೆಳಗೆ ಹೋಗುತ್ತೆ. ಮತ್ತೆ ಶಾರ್ಟ್ ಟರ್ಮ್ ನಲ್ಲಿ ಆ ಷೇರುಗಳಲ್ಲಿ ಒಂದಷ್ಟು ವೀಕ್ನೆಸ್ ಪ್ರಾರಂಭ ಆಗುತ್ತೆ. ಅದಾನಿ ಗ್ರೂಪಿನ ಷೇರುಗಳೇನೋ ಆಲ್ಮೋಸ್ಟ್ 50% ಲೆವೆಲ್ ನಲ್ಲಿ ಮಾರುಕಟ್ಟೆಯಲ್ಲಿ ಟ್ರೇಡ್ ಆಗ್ತಾ ಇದ್ರು. ಮೊನ್ನೆ ಜನವರಿ ಮಾರ್ಚ್ 2023 ಕ್ವಾರ್ಟರ್ ರಿಸಲ್ಟ್ಸ್ ಬಹಳ ಚೆನ್ನಾಗಿತ್ತು. ಆದರೆ ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಅವರ ಷೇರಿನ ಬೆಲೆ ಇನ್ನೂ ಮೇಲಕ್ಕೆ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ MSCI ಇಂಡೆಕ್ಸ್ ನಲ್ಲಿ ಯಾವಾಗ ಅದಾನಿ ಗ್ರೂಪಿನ ಷೇರುಗಳ ವೇಟೇಜ್ ಅನ್ನು ಕಮ್ಮಿ ಮಾಡಿದ್ದಾರೋ ಮತ್ತು ಇಂಟರ್ನ್ಯಾಷನಲಿ FIIಗಳು ಅದಾನಿ ಷೇರುಗಳನ್ನು ಜಾಸ್ತಿ ಮಾರಾಟ ಮಾಡಿ ತಮ್ಮ ವೇಟೇಜ್ ಅನ್ನು ಕಮ್ಮಿ ಮಾಡ್ಕೊಳ್ತಾವೋ, ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕು ಯಾವ ರೀತಿ ಮಾರುಕಟ್ಟೆಯಲ್ಲಿ ಅದಾನಿ ಗ್ರೂಪಿನ ಷೇರುಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ. MSCI ಇಂಡೆಕ್ಸ್ ನ ಒಂದು ವಿಚಾರ ಆದ್ರೆ, ಇನ್ನೊಂದು ವಿಚಾರ ಸುಪ್ರೀಂ ಕೋರ್ಟಿನ ಆದೇಶದಂತೆ ಸೇಬಿಯವರು ಅದಾನಿ ಗ್ರೂಪಿನ ಷೇರುಗಳ ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಅದರ ರಿಸಲ್ಟ್ ಅನ್ನು ಕೂಡ ಕಾದು ನೋಡಬೇಕಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 2,000 ರೂಪಾಯಿ ನೋಟನ್ನು RBI ಅವರು ಫೇಸ್ ಔಟ್ ಮಾಡಿದ್ದಾರೆ. ಅದರಿಂದಾಗಿ ಬ್ಲ್ಯಾಕ್ ಮನಿ ನಮ್ಮ ದೇಶದಲ್ಲಿ ಕಮ್ಮಿ ಆಗುತ್ತಾ? ಎಸ್ ಅಥವಾ ನೋ ಅಂತ
ದಯಮಾಡಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಅದಾನಿ ಗ್ರೂಪಿನ ಶೇರ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳ ಜನ ಉತ್ಸಾಹಿಕರಾಗಿದ್ದಾರೆ. ಎಲ್ಲರಿಗೂ ಈ ವಿಡಿಯೋನ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.